ಕ್ರಾಂತಿಯ ಕಿಳಿ ತಾಯಿ ಬಿಚ್ಚುಗತ್ತಿಯ ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ತಾಯಿ ಪಾದಗಳಿಗೆ ದೊಡ್ಡ ಪ್ರಣಾಮಗಳನ್ನು ಸಲ್ಲಿಸಿ ಅಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇತ್ತು. ನಿಪ್ಪಾಣಿ ಕಾರ್ಯಕ್ರಮದಲ್ಲಿ ಸಾವುಕಾರ ಹಂಗ ಮಾತಾಡಿದ್ರು, ಹಿಂಗ ಮಾತಾಡಿದ್ರು. ಸಾವುಕಾರ ಹಂಗೂ ಮಾತಾಡಿಲ್ಲ, ಸಾವುಕಾರ ಹಿಂಗೂ ಮಾತಾಡಿಲ್ಲ, ಸಾವುಕಾರ ಕರೆ ಮಾತಾಡಿದವರು ಅದು ಸತ್ಯ ಐತಿ ಬಹಳಷ್ಟು ಗಟ್ಟಿಯಾಗಿ ಲೋ ಪುಟ್ಟ, ಪುಟ್ಟ ಏನಂದ, ನೋಡ್ತೀನಿ ಮಾಡ್ತೀನಿ, ಅಲ್ಲೇ ಬರ್ತೀನಿ ಇಲ್ಲೇ ಬರ್ತೀನಿ, ಬೆಳಗಾವಿಗೆ ಬಂದು ನೋಡೋ ಪುಟ್ಟ ತಾಕತ್ತು, ಸಾವುಕಾರ ತಾಕತ್ತು. ಮಾನವತಾವಾದಕ್ಕೆ ಧಕ್ಕೆ ಬಂದಾಗ ಮಾತಾಡ್ತೀಯಾ? ಯಾವುದು ನಿನಗೆ ಗೊತ್ತು? ವೈಶಿಷ್ಟ್ಯತೆ ಗೊತ್ತಾ ನಿನ್ಗೆ? ನಾಯಕತ್ವ ಗೊತ್ತಾ ನಿಮ್ಗೆ? ಅಲ್ಲಾರಿ ಅವರೆಲ್ಲ ಮಾಡಿದ್ದನ್ನ ಸತ್ಯ 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 ಅಂದ್ರಿ, ಅನ್ನ ಮಾಡಕೊಂಡ್ರೆ ಅದನ್ನ ಅಪಪ್ರಚಾರ ಮಾಡತ್ತೀರಿ. ಸಾವುಕಾರ ಇವತ್ತು ನಿಂತಿಲ್ಲ, ಓಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ಸೇರಿರ್ತಕ್ಕಂಥ ಸಾವಿರಾರು ಜನ. ಅದಕ್ಕೆ ಆತ್ಮೀಯ ಅಂಬೇಡ್ಕರ್ ವಾದಿಗಳ ಆತ್ಮೀಯ ಬುದ್ಧಿಯನ್ನು ತೋರಿಸಿದಿರಿ ಗೊತ್ತಾ? ನಮಗ ತುಡುಗು ಮಾಡಕ್ ಬರಂಗಿಲ್ಲ, ಅಂಗನವಾಡಿ ಮಕ್ಕಳದ್ದನ್ನ ನಮ್ಗೆ ತುಡುಗು ಮಾಡಕ್ ಬರಂಗಿಲ್ಲ. ನಾವು ಸತ್ಯವನ್ನು ತೋರಿಸ್ಬೇಕು ಅಂತವರು ಆ ಸತ್ಯವನ್ನು ತೋರಿಸ್ತೇವೆ ಅಂತಕ್ಕಂಥದನ್ನ ಸಾಬೀತುಪಡಿಸಿದ್ರಿ. ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಯಾಕೆ ಅನ್ನೋರು ಇವತ್ತು ನಾಡಿನಲ್ಲಿ ಕ್ರಾಂತಿಯ ಬೆಳಕನ್ನ ಚೆಲ್ಲಿದ್ರು ಅಂದ್ರೆ ಮಾಧ್ಯಮ ಲೋಕಕ್ಕೆ ದೊಡ್ಡ ಧನ್ಯವಾದ ಸಲ್ಲಿಸ್ತೇನೆ. ನಿಪ್ಪಾಣಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಬುದ್ಧ ಬಸವಣ್ಣ ಅಂಬೇಡ್ಕರ್ ಕಾರ್ಯಕ್ರಮವನ್ನ ದೆಹಲಿಯವರೆಗೂ ತೆಗೆದುಕೊಂಡು ಹೋಗುವಂತೆ ಮಾಡಿದ್ದು ಇದೇ ನಮ್ಮ ಮಾಧ್ಯಮದವರು. ಅದಕ್ಕೆ ನಾವು ಒಂದು ವಿನಂತಿಗಳು ಬಂದ ಅಡ್ಡ ನಿಂತರೂ ಕೂಡ ಸಾವುಕಾರನಲ್ಲ, ಸಾವುಕಾರ ಕೂತಂಬಿಟ್ಟಿಲ್ಲ. ಇದು ಗಟ್ಟಿಯಾದ ಮಾತು, ಇದು ಬಾಬಾ ಸಾಹೇಬರ ಮಕ್ಕಳ ಮಾತು, ಇದು ಬಸವಣ್ಣವರ ಮಕ್ಕಳ ಮಾತು. ಸತ್ಯಾವಸತ್ಯತೆಯನ್ನು ಓರೆಗೆ ಹಚ್ಚಿ ಚರ್ಚೆಗೆ ಸಾವುಕಾರ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಣ್ಣಗಳು ಬರ್ತಾರೆ ಚರ್ಚೆಗೆ, ಅಣ್ಣಗಳು ಬರ್ತಾರ. ಅದಕ್ಕಾಗಿ ಸಾವುಕಾರ ಧ್ವನಿ ಗಟ್ಟಿ ಐತಿ. ಸಾವುಕಾರ ಸತ್ಯ ಮಾತಾಡಿದ್ದಾರೆ, ಸಾವುಕಾರ ಪರವಾಗಿ ನಾವಿದ್ದೇವೆ. ಬಾಬಾ ಸಾಹೇಬರ ಮಕ್ಕಳು, ಬುದ್ಧರ ಮಕ್ಕಳು, ಬಸವಣ್ಣನ ಮಕ್ಕಳು, ಟಿಪ್ಪುವಿನ ಮಕ್ಕಳು, ಶಿವಾಜಿಯ ಮಕ್ಕಳು, ಪೂಲೆಯ ಮಕ್ಕಳು, ಶಾಹುವಿನ ಮಕ್ಕಳು, ಜಗತ್ತು ಕಂಡ ಎಲ್ಲ ಮಹಾನಾಯಕರ ಮಕ್ಕಳು. ಅಂಜಿ ಓಡಾಕ ಅಂಜುವ ಕುಲ ಅಲ್ಲ, ಇದು ಅಂಬೇಡ್ಕರ್ ಕುಲ ಅಂತಕ್ಕಂಥ ಮಾತನ್ನ ಗಟ್ಟಿಯಾಗಿ ಹೇಳ್ತಾರೆ. ಅದಕ್ಕಾಗಿ ಈ ಧ್ವನಿಗಾಗಿ ನೀವೆಲ್ಲ ಕಾದು ಕುಂತಿದ್ದೀರಿ. ಸತ್ಯ ಸಾವುಕಾರರು, ಸತ್ಯ ಸಾವುಕಾರರು, ಸತ್ಯ ಸಾವುಕಾರರು. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸಾವುಕಾರ ತಗಿ ಕೆಳಗೆ ಮಾಡಾಕ ನಾವು ಬಿಡಂಗಿಲ್ಲ. ಸತೀಶ್ ಜಾರಕಿಹೊಳಿ, ಜೈ ಭೀಮ್, ಜೈ ಭಾರತ್.